ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣಕ್ಕೆ ಮುಂದಾಗಿದ್ದಾರೆ ಪ್ರತಾಪ್ ಸಿಂಹ. ಈ ವೇಳೆ ಮುಜುಗರದಿಂದ ಸಿಟ್ಟಾಗಿ ಹೊರಟಿದ್ದಾರೆ ಯತ್ನಾಳ್. ನೋಟಿಸ್ ವಿಚಾರ ಕೇಳಿದ್ದಕ್ಕೆ ಉದ್ವೇಗಕ್ಕೊಳಗಾಗಿದ್ದಾರೆ ಯತ್ನಾಳ್. ಹೇಳಿ ಕೇಳಿ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಅಂತ ಕರೆಸಿಕೊಳ್ಳುವಂಥ ಯತ್ನಾಳ್ ಗೌಡರು ನೇರ ಮಾತನಾಡ್ತಾರೆ. ಯತ್ನಾಳ್ ಗೌಡರ ಮಾತುಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾರಿಗೂ ಮುಖಾಮುಲಾಜಿಲ್ಲದೆ ಅದು ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ ಅನ್ನುವ ರೀತಿಯಲ್ಲಿ. ಈಗ ನೋಟಿಸ್ ಬಂದಿದೆಯಲ್ಲ, ಅದು ಆ ವಿಚಾರಕ್ಕೆ ಕೇಳಿದ್ರೆ ಉದ್ವೇಗಕ್ಕೊಳಗಾಗಿದ್ದಾರಂತೆ. ನೋಟಿಸ್ ಪ್ರಶ್ನೆಗೆ ಯತ್ನಾಳ್ ಹೋಗ್ತಾ ಇರೋದನ್ನು ನೋಡಿ ಅಣ್ಣ ಬನ್ನಿ ಅಂತ ಕರೆದಿದ್ದಾರೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಕರೆದ್ರೂ ಕೂಡ ಸಿಟ್ಟಲ್ಲೇ ಯತ್ನಾಳ್ ಅಲ್ಲಿಂದ ನಡೆದಿದ್ದಾರೆ. ಅಂದ್ರೆ ಅಲ್ಲಿಗೆ ಈ ಬಣಬಡಿದಾಟದ ಟಗ್ ಆಫ್ ವಾರ್ ಇದೆಯಲ್ಲ, ಒಂದು ಕಡೆ ವಿಜಯೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ. ಹೌದು, ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ವಿಜಯೇಂದ್ರ ಅವರನ್ನು ಬಣ ಅಂತ ಕರೆಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ವಿಜಯೇಂದ್ರ ಅವರನ್ನು ಬಣ ಅಂತ ಕರೆಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಗ್ಗಜಗ್ಗಾಟ ಪೈಪೋಟಿ ಇದೆಯಲ್ಲ, ಈ ಪೈಪೋಟಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿ ಈಗ ದಿನೇ ಬಿರುಸುಗೊಳ್ತಾ ಇದೆ. ಈ ವಿಚಾರದಲ್ಲಿ ಯತ್ನಾಳ ಟೀಮ್ಗೆ ಕೊಂಚ ಮುಖಭಂಗವಾದರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅವರ ಜೊತೆಗಿರುವಂಥವರಿಗೆ. ಅದು ನೋಟಿಸ್ ಬಂದಿದೆ ಅನ್ನೋ ವಿಚಾರವೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ಉತ್ತರ ಕೊಡ್ತೀನಿ, ಉತ್ತರ ಕೊಡಲ್ಲ ಅಂತ ಹೇಳಿಕೊಳ್ಳೋದಕ್ಕೂ ಕೂಡ ಒಂದು ರೀತಿ ಸಾಧ್ಯವಾಗದ ಪರಿಸ್ಥಿತಿಲಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಯತ್ನಾಳ್ ಅವರಿಗೆ ಈ ಪ್ರಶ್ನೆ ಕೇಳಿದ ತಕ್ಷಣ ಒಂದು ರೀತಿ ಯಾಕೋ ಮುಜುಗರದಿಂದಲೇ ಅಲ್ಲಿಂದ ಹೊರ ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ಒಂದ್ಸಲ ಕ್ಲಾರಿಟಿ ಕೊಡ್ಲಿಲ್ಲ, ನಮ್ಮ ಮೇಲೆ ಸುಮ್ಮನೆ ಕೂಡಲೇ ಕೂರಿಸ್ತಾ ಇದ್ದೀರಾ. ಇಲ್ಲ ಸರ್, ಈಗ ನೋಟಿಸ್ ಕದ್ದು ಮುಚ್ಚಿ ಉತ್ತರ ಕೊಟ್ರಿ. ಕದ್ದು ಮುಚ್ಚಿ ಅವರೇ ಮತ್ತೆ ಮಗ್ಗಿನ ಸರ್ ಬಾಯಿ ಬಂದಾಗ ಯಾಕೆ ಮಾತಾಡ್ತೀರಾ ಮೀಡಿಯಾದವ್ರ ಮೇಲೆ? ಉತ್ತರ ಕೊಡಲ್ಲ ಅಂದ್ಮೇಲೆ ಕೊಡಬಾರ್ದು. ಅದು ಕ್ಲಾರಿಟಿನೂ ಕೊಟ್ಟಿಲ್ಲ ನೀವು. ನೋಡಿ, ನೀವು ಕದ್ದು ಮುಚ್ಚಿ ಬೆಲೆ ಅಲ್ಲಲ್ಲ ಕೇಳಿದ್ವಿ, ರಿಕ್ವೆಸ್ಟ್ ಅವರಿಗೆ ಡೈರೆಕ್ಟ್ ಫೋನ್ ಮಾಡಿದ್ವಿ, ಗನ್ಮೆನ್ ಮಾಡಿದ್ವಿ. ಯಾಕೆ ಚಾನಲ್ ಬಂದಿದೆ ನೇರವಾಗಿ ಹೇಳಿ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲನ್ ಸ್ವಾಮಿ ನೀಡ್ತಾರೆ. ಸ್ವಾಮಿ, ನೀವು ಕೂಡ ಸ್ಥಳದಲ್ಲಿ ಇದ್ದೀರಿ. ಒಂದು ರೀತಿ ಈ ಪ್ರಸಂಗ ಸನ್ನಿವೇಶ ಯಾಕೆ ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ತರ ಕೊಡೋಕೆ ಅವರಿಗೆ ಮುಜುಗರನ, ಅಥವಾ ಪದೇ ಯತ್ನಾಳ್ ಅವರು ಮೀಡಿಯಾದವ್ರು ಹಾಗೆ, ಮೀಡಿಯಾದವ್ರು ಹಿಂಗೆ, ಮೀಡಿಯಾದವ್ರಿಗೆ ಉಪಕಾರ ಮಾಡಿದ್ದಾರೆ ವಿಜಯೇಂದ್ರ, ಹಾಗಾಗಿ ವಿಜಯೇಂದ್ರ ಪರವಾಗಿ ತೋರಿಸ್ತೀರಿ, ಹೀಗೆ ಒಂದು ಜನರಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು ಯಾವಾಗಲೂ ಕೂಡ. ಇದು ಮೊದಲು ಅಲ್ಲ, ಕೊನೆಯೂ ಅಲ್ಲ, ಈ ಹಿಂದಿನಿಂದಲೂ ಕೂಡ ಏನೋ ಪ್ಯಾಕೇಜ್ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂಥೇಳಿ ಹೇಳುವಂಥ ಪ್ರಯತ್ನ. ಇವತ್ತು ಕೂಡ ಅಂಥದ್ದೇ ಪ್ರಯತ್ನ ಅಂತ ಕಾಣಿಸುತ್ತೆ. ಅವರಿಗೆ ನೋಟಿಸ್ ವಿಚಾರದಲ್ಲಿ ಒಂದು ಕ್ಲಾರಿಫಿಕೇಶನ್ ಕೇಳಿದರೆ ಈ ಮಟ್ಟಕ್ಕೆ ಮಾತಾಡೋದು ಅವಾಗ ಅಗತ್ಯ ಏನಿತ್ತು ಅಂತ. ಖಂಡಿತ ದಶರಥ್ ಸರ್, ಬಿಜೆಪಿ ಬಣಬಡ್ಡಿದಾಟದಲ್ಲಿ ಶಾಸಕ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಹಾಗಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರಾ ಅಥವಾ ನೋಟಿಸ್ ಕೊಟ್ಟಿದ್ಯಾ ಎಂಬ ವಿಚಾರಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಪದೇ ಮಾಧ್ಯಮದವರ ಮೇಲೆ ಗೂಬೆ ಕುರಿಸ್ತಾ ಇರುತ್ತೋ ಯತ್ನಾಳ್ ಇವತ್ತು ಕೂಡ ಎಂದಿನಂತೆ ಮಾಧ್ಯಮದವರ ಮೇಲೆ ಒಂದಿಷ್ಟು ಗರ್ಮ್ ಆದ್ರು. ಅಂದ್ರೆ ಮಾಧ್ಯಮದವರು ಕೇಳಿದಂತ ಒಂದು ಪ್ರಶ್ನೆಗೆ ಶೋಕಾಸ್ ನೋಟಿಸ್ ಸಿಕ್ಕಿದ್ಯಾ ಅಥವಾ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಾ, ಅದು ಕೊಟ್ಟಿದಂತ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರಾ ಎಂಬ ವಿಚಾರಕ್ಕೆ ಸ್ಪಷ್ಟವಾಗಿ ಯಾವುದನ್ನು ಕೂಡ ಉತ್ತರ ಕೊಡ್ಲಿಲ್ಲ. ಆದ್ರೆ ಮತ್ತೆ ಆರೋಪ ಮಾಡಿದ್ದು ವಿಜಯೇಂದ್ರ ಅವರನ್ನ ಕೇಳಿ, ರಾಜ್ಯಾಧ್ಯಕ್ಷ ಅವರೇ ಇದಾರಲ್ಲ ಅವರನ್ನ ಕೇಳಿ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬರ್ಕೊಳ್ಳಿ ಎಂಬ ಉತ್ತರ ಮತ್ತೊಮ್ಮೆ ಬಂದಿರುವಂತದ್ದು. ಇವತ್ತು ಕೂಡ ಯತ್ನಾಳ್ ಸೇರಿದಂತೆ ಹಲವು ರೆಬಲ್ಸ್ ನಾಯಕರು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಮಾಡ್ತಾ ಇದ್ರು. ಒಂದು ಕಡೆ ಯತ್ನಾಳ್ ಸಭೆ ಆದ್ರೆ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಪಕ್ಷದ ಕಚೇರಿಯಲ್ಲಿ ಸಭೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ರೆಬಲ್ಸ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು. ಹಾಗಾಗಿ ಇವತ್ತು ಯತ್ನಾಳ್ ಅವರ ಒಂದು ನೇತೃತ್ವದಲ್ಲಿ ನಡೆದ ಸಭೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸ್ಪಷ್ಟನೆಯ ಉತ್ತರವೂ ಕೊಟ್ಟಿಲ್ಲ. ಅಂದ್ರೆ ಒಂದು ಕಡೆ ಪಕ್ಷದ ಅಧ್ಯಕ್ಷರ ಚುನಾವಣೆ ವಿಚಾರವಾಗಿ ಆ ಸಭೆ ನಡೆಸಿಲ್ಲ. ಈ ಬಗ್ಗೆ ನಾವು ಯಾವುದು ಕೂಡ ಮಾತಾಡಿಲ್ಲ. ನಾವು ಒಟ್ಟಾರೆಯಾಗಿ ಪಕ್ಷದ ಪರ ಹೋರಾಟಕ್ಕೆ ನಾವು ಮಾತಾಡಿದೀವಿ.
ಈಗಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರದಿಯನ್ನ ನಾವು ಕೇಂದ್ರ ನಾಯಕರಿಗೆ ಕೊಟ್ಟಿದ್ದೀವಿ. ಆ ಕೇಂದ್ರ ನಾಯಕರು ಕೂಡ ನಮ್ಮನ್ನ ಅಭಿನಂದಿಸಿದ್ದಾರೆ. ಹಾಗಾಗಿ ನಾವು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ, ಪಕ್ಷದ ಪರವಾಗಿಯೇ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಉತ್ತರ. ಈ ನಡುವೆ ಮತ್ತೆ ಆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಮತ್ತೆ ಮಾಧ್ಯಮದವರ ಮೇಲೆ ಧರ್ಮಾದ್ರು. ಇದನ್ನ ನೀವು ಹೇಗೆ ಬೇಕೋ ಅದಕ್ಕೆ ಬರ್ಕೊಳ್ಳಿ, ವಿಜಯೇಂದ್ರ ಅವ್ರನ್ನ ಕೇಳಿ ಅನ್ನೋ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು ದರ್ಶಕ್. ಎಸ್, ಥ್ಯಾಂಕ್ ಯು. ಅದಕ್ಕೆ ಬರ್ತಿದ್ದೀನಿ ನಾನು ಬ್ರೇಕ್ ಮಾಡಿ. ಮಾಹಿತಿ ಕೊಡ್ಬೇಕಲ್ಲ. ನೋಡಿ, ಅಣ್ಣ ಬೇಡ ಅಣ್ಣ